ಕಾರ್ಯಾಧ್ಯಕ್ಷರಾದ ಎಸ್ ಪಿ ನಾರಾಜು. ಈಗ ಕೆಲವರು ಈಗ ಅನುಭವಿಸಿದರೆ ಹೊಸಬರಿದ್ದೀರಿ, ಕೆಲವರು ಪರಿಚಯ ಇಲ್ಲ, ಹಾಗಾಗಿ ಪರಿಚಯ ಮಾಡ್ಕೊತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಏನು ನವ ಕರ್ನಾಟಕ ರಾಜ್ಯ ಕಟ್ಟಡ ಒಕ್ಕೂಟ ಸಂಘ ಒಕ್ಕೂಟ ಅಂದ್ರೆ ಏನು ಅನ್ನೋದು ಕೆಲವರಿಗೆ ನಿಮ್ಗೆ ಗೊತ್ತಿಲ್ವೋ. ಫಸ್ಟ್ ಸಂಘದನ್ನ ಅದು ಫಸ್ಟ್ ಯಾವ ಥರ ಉದ್ಭವ ಆಯಿತು ಏನಂತ ಹೇಳಿ ಆಮೇಲೆ ನಾವು ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಿಮ್ಮ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಟೋಟಲಿ ನಮ್ಮ ಸಂಘಟನೆ ಇವತ್ತು 24 ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಆಫೀಸ್ಗಳನ್ನು ಇವತ್ತು ನಾವು ಓಪನ್ ಮಾಡಿದ್ದೀವಿ. ಈಗ ಅದರಲ್ಲಿ ಹೊಸದಾಗಿ ಈಗ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಿ ಹೊಸದಾಗಿ ಇವತ್ತು ನೇಮಕ ಮಾಡ್ತಾ ಇದ್ದೀವಿ. ಈಗ ಆದಿವಾಸಿ ಜಿಲ್ಲಾಧ್ಯಕ್ಷರು ಇದ್ದಾರೆ, ಅದು ಸೇರಿ 25 ಜಿಲ್ಲೆ ಆಗ್ತಾ ಇದೆ. ಈ 25 ಜಿಲ್ಲೆ ಸಂಘಟನೆ ಆಗಲಿಕ್ಕೆ ಮೊಟ್ಟ ಮೊದಲಾಗಿ ಈಗ ನಾವು ಹೇಳ್ತೀವಲ್ಲ, ಈಗ ಫಸ್ಟ್ ಬೇರೆ ಬಿಡಬೇಕು ಅಂತ ಹೇಳ್ತೀವಲ್ಲ, ಬೇರೆ ಬಿಡೋಕ್ಕೆ ಕಾರಣ ಏನು, ಈ ಸಂಘಟನೆ ಹುಟ್ಟಾಕ ಕಾರಣ ಏನು ಅಂತಂತಂದ್ರೆ ನಿಮ್ಮ ಜಿಲ್ಲೆಯಲ್ಲೇ ಆದಂಥ ನಮ್ಮ ನಾಗಪ್ಪ ಬಂಡಿಮಠ ಅವರು ನಮ್ಮ ಕಾರ್ಯದರ್ಶಿಯಾಗಿ ಇವತ್ತು ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಘಟನೆ ಹುಟ್ಟಾಕಕ್ಕೆ ಮೊದಲನೇ ಕಾರಣ ಪ್ರಥಮ ಬಾರಿಗೆ ಅವರೇನೆ ಸಂಘಟನೆ ಹುಟ್ಟಾಕಿ. ಹಾಗಾಗಿ ಎಲ್ಲ ತೆಗೆದು ಚಪ್ಪಾಳೆ ಮೂಲಕ ಇವತ್ತು ಅದೊಂದು ಸಂಘಟನೆ ಉದ್ಭವವಾಗಿದ್ದು ನಾಗಪ್ಪ ಬಂಡಿಮಠ ಅವರು, ನಾವು ಇಬ್ಬರು ಕೈ ಜೋಡಿಸಿ ಜೊತೆಗೆ ನಮ್ಮ ಬೇಬಿ ರಾಣಿ ಮೇಡಮ್ ಅವರು ನಾವು 3 ಜನ ಸೇರಿ ಸಂಘಟನೆಯನ್ನು ಹುಟ್ಟಾಕಿದ್ವಿ. ಸಂಘಟನೆ ಹುಟ್ಟಾಕಿ ಆದಮೇಲೆ ಇವತ್ತು 24 ಸಂಘಟನೆ ಮಾಡಿ ಇವತ್ತು 25 ಜಿಲ್ಲೆಗೆ ಒಂದು ಕಾಲಿಗ್ತಾ ಇದ್ದೀವಿ. ಇವತ್ತು 26 ಒಂದು ಬೀದರ್ ಜಿಲ್ಲೆ ಆಗಿದೆ. ಈಗ ಮುಂದೆ ಅದೊಂದು ಸಮಯದಲ್ಲಿ 26 ಜಿಲ್ಲೆಗೆ ಈಗ ಕಾಲಿಗ್ತಾ ಇದ್ದೀವಿ. ಇದಕ್ಕೆ ಕಾರಣಕರ್ತರಾದಂಥವರು ಮತ್ತು ನಾಗಪ್ಪ ಬಂಡಿಮಠ ಅವರು. ಹಾಗಾಗಿ ಜೊತೆಗೆ ಇವತ್ತು ಏನಾಗಿದೆ ಅಂತಂದ್ರೆ ಒಂದು ಸಂತೋಷ ಸುದ್ದಿ ಏನಪ್ಪಾ ಅಂತಂದ್ರೆ ನಿಮ್ಮ ಹಾವೇರಿ ಜಿಲ್ಲೆಯವರನ್ನೇ ನಮ್ಮ ಸ್ಟೇಟ್ ಪಡೆಯಲ್ಲಿ ಇವತ್ತು 3-4 ಜನ ಇದ್ದಾರೆ. ಹಾವೇರಿ ಸ್ಟೇಟ್ ಪಡೆ ಅಲ್ಲಿ ಇದ್ದಾರೆ. ಇವತ್ತು 24 ಜಿಲ್ಲೆಯಲ್ಲಿ ಇವತ್ತು ಬೇರೆ ಹಾಕೊಂಡಿಲ್ಲ. ಯಾಕೆ ಹಾಕೊಂಡಿದ್ದು ಅಂದ್ರೆ ಹುಟ್ಟಿದ್ದು ಇಲ್ಲಿಂದಲೇ ಅದು ಹಾವೇರಿ ಜಿಲ್ಲೆ ಹುಟ್ಟಿದ್ದು. ಪ್ರಥಮ ಬಾರಿಗೆ ಪ್ರಶ್ನೆ ಇದೇ ಐಪಿಯಲ್ಲಿ ಇದೇ ಜಾಗದಲ್ಲೇ ನಮ್ಮ ಫಸ್ಟಿಗೆ ನಾವು ಮೀಟಿಂಗ್ ಮಾಡಿದ್ದು. ಅದನ್ನ ಮಜಿದ್ ಸರ್ ಗೊತ್ತಿರ್ಬೋದು, ನಮ್ಮ ಆನಗಲ್ ಅಧ್ಯಕ್ಷರು ಗೊತ್ತಿರ್ಬೋದು, ಸದ್ದಾಮ್ ಸರ್ ಅವ್ರಿಗೂ ಅವ್ರು ಏನಿದ್ರು ಅವ್ರೆಲ್ಲರೂ ಮಾಡಿ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಗೊತ್ತಿದೆ, ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ಇದನ್ನ ಅವ್ರು ಪಟ್ಟಿ ಸಭೆ ಮಾಡಿದ್ದೆ ನಾವು. ಇಡೀ 24 ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಅದು ಇಲ್ಲಿ ಸ್ಟಾರ್ಟ್ ಆಗಿದೆ. ಇವತ್ತು ಬೆಳ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಇವತ್ತು ಅತಿ ಹೆಚ್ಚಾಗಿ ಇವತ್ತು ತಾಲೂಕು ಕಮಿಟಿ ಆಗ್ಬೋದು, ಒಂದು ಜಿಲ್ಲಾ ಕಮಿಟಿ ಆಗ್ಬೋದು, ಗ್ರಾಮ ಘಟಕ ಆಗ್ಬೋದು, ಇವತ್ತು ಅತಿ ಹೆಚ್ಚು ಇವತ್ತು ಈ 24 ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾಡ್ತಕ್ಕಂಥವ್ರು ನಿಮ್ಮ ಹಾವೇರಿ ಜಿಲ್ಲೆ ಅಧ್ಯಕ್ಷರಾದಂಥ ಈ ಸಮಯದಲ್ಲಿ ಅವರು ಕನುಮನ ದನ ಇವತ್ತು ಒಂದು ವಾರ 15 ದಿವಸ ಕೆಲಸ ಬಿಟ್ಟು, ಮನೆ ಕೆಲಸ ಬಿಟ್ಟು ಅವ್ರದ್ದೇನಾದ್ರೂ ಪರ್ಸನಲ್ ಕೆಲಸಗಳಿದ್ದೇವೆ ಆ ಸಂಘಟನೆ ತೊಡಗಿಸ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ರಾಜ್ಯ ಸಂಘಟನೆ ಪರವಾಗಿ ಮತ್ತು ಎಲ್ಲಾ ಜಿಲ್ಲೆಯ ಪರವಾಗಿ ಇವತ್ತು ಅವ್ರಿಗೆ ಅನುಕೂಲವಾಗಿ ಒಂದೆರಡು ಹೇಳಕ್ಕೆ ಇಷ್ಟಪಡ್ತಾರೆ. ಅವ್ರೊಬ್ಬರೇ ಮಾಡ್ತಾ ಇಲ್ಲ, ಇಲ್ಲಿ ಅವ್ರೊಬ್ಬರೇ ಮಾಡ್ತಾ ಇರೋದಕ್ಕೆ ತಪ್ಪಾಗ್ಬಿಡ್ತಿಲ್ಲಿ. ಅವರು ಮುಂದೆ ಇದ್ದಾರೆ. ಮೇನ್ ಇದಕ್ಕೆ ಇದು ನಾಗಪ್ಪ ಬಂಡಿ ಸರ್ ಇದಕ್ಕೆ ಅವ್ರು ಏನ್ ಬೇಕು ಅವರು ಸಹಾಯ ಮಾಡಿದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಆ ಸಪೋರ್ಟ್ ಅಲ್ಲಿ ಇವತ್ತು ಅಜಿತ್ ಸರ್ ಮಾಡಿದ್ದಾರೆ. ಅಜಿತ್ ಸರ್ ಒಬ್ಬರೇ ಮಾಡಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಇವತ್ತು ಏನಿದ್ರೆ ಇವತ್ತು ನಿಮ್ಮ ಫಸ್ಟ್ ಜಿಲ್ಲಾ ಕಮಿಟಿ, ನೆಕ್ಸ್ಟ್ ತಾಲೂಕು ಘಟಕಗಳು, ತಾಲೂಕು ಅಧ್ಯಕ್ಷರು, ತಾಲೂಕು ಪದಾಧಿಕಾರಿಗಳು, ಈಗ ಹೊಸದಾಗಿ ಸೇರ್ಕೊಂಡ್ರೆ ಗ್ರಾಮ ಘಟಕಗಳು. ಈಗ ಅಲ್ಲಿ 4 ಗ್ರಾಮ ಘಟಕಗಳನ್ನು ಇವತ್ತು ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಪೋರ್ಟ್ ಮಾಡ್ತಕ್ಕಂಥ ಯಾರು ನೀವೇ. ಇವತ್ತು ಈ ಸಪೋರ್ಟ್ ಏನ್ ಮಾಡ್ತಾ ಇದ್ದೀರೋ ಇದೇ ಸಪೋರ್ಟ್ ಇದೇ ರೀತಿ ಮುಂದಕ್ಕೆ ಹೋದ್ರೆ ಇವತ್ತು ನಮ್ಮ ಇಡೀ ರಾಜ್ಯದಲ್ಲೇ ಇವತ್ತು ನಮ್ಮ ಹಾವೇರಿ ಜಿಲ್ಲೆಯನ್ನು ಇವತ್ತು ಒಂದು ನನಗೆ ಅಷ್ಟೇ ಹೆಮ್ಮೆ ಆಗ್ತಿರ್ತದೆ, ಇವತ್ತು ಖುಷಿ ಆಗ್ತದೆ ಹೇಳಕ್ಕೆ. ಏನು ಅನಿವಾರ್ಯ ಕಾರಣಗಳಿಂದ ನಮ್ಮ ತಾಲೂಕು ಅಧ್ಯಕ್ಷರು ಇವತ್ತು ಸಿಗ್ಗಾವಲ್ಲಿ ಏನೋ ಒಂದು ಬಹಳನೇ ಒತ್ತುವರಿ ಆಗಬೇಕಿತ್ತು. ಇವತ್ತು ಏನೋ ಒಂದು ಕಾರಣಾಂತರಗಳಿಂದ ಏನೋ ಟೈಮ್ ಸರಿಲ್ವೋ, ಏನೋ ಅಧ್ಯಕ್ಷ ಟೈಮ್ ಸರಿಲ್ವೋ, ಏನೋ ಜಿಲ್ಲಾಧ್ಯಕ್ಷ ಟೈಮ್ ಸರಿಲ್ವೋ, ನಾಗಪ್ಪ ಸರ್ದು ನಮ್ಮ ಟೈಮ್ ಸರಿಲ್ವೋ ಏನೋ ಗೊತ್ತಿಲ್ಲ. ಅನಿವಾರ್ಯ ಕಾರಣ ಆಗಿದೆ. ಆಗಿದ್ರೆ ಒಳ್ಳೇದೇ ಬಿಡಿ, ಆಗಿದ್ರೆ ಒಳ್ಳೇದೇನೆ. ಕೆಲವು ಬೇಸರವೂ ಇದೆ, ಕೆಲವೊಂದು ಖುಷಿನೂ ಇದೆ. ಏನಾಗಲ್ಲ ಆಗೋಗಿದೆ. ಮುಂದಿನ ದಿನಗಳಲ್ಲಿ ಈ ಥರ ಅವಕಾಶ ಕೊಡ್ದಂಗೆ ನಾವೆಲ್ಲ ಒಂದು ಒಗ್ಗಟ್ಟೆ ಇಟ್ಕೊಂಡು ಸಂಘಟನೆ ಪರವಾಗಿ ಒಗ್ಗಟ್ಟು ಮಾಡಿ ಏನು ಇವತ್ತು ಕಾರ್ಮಿಕರು ಇವತ್ತು ನಾವು ಇವತ್ತು ಸೌಲಭ್ಯ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ನಿಜವಾದ ನಿಮ್ಮೊಂದು ಹೆಸರು ಬರುತ್ತೆ. ಈಗ ಆಲ್ರೆಡಿ ನಿಮ್ಗೆ ಗ್ರಾಮ ಘಟಕ ತಲುಪಿಟ್ಟಿದೆ. ಆಲ್ರೆಡಿ ಈಗ ಕೆಲವು ಜಿಲ್ಲೆ ಇದ್ದಾರೆ, ತಾಲೂಕಿನಾಗಿದ್ದಾರೆ. ಹಾವೇರಿ ಜಿಲ್ಲೆ ಇವತ್ತು ಪ್ರಥಮ ಬಾರಿ ಇವತ್ತು ನನಗೆ ತುಂಬ ಖುಷಿ ಆಗ್ತೈತಿ ಈ ಮಾತಿನ ಮೇಲೆ. ಎಲ್ಲರೂ ಮತ್ತೆ ನಿಮ್ಮೆಲ್ಲರಿಗೂ ಒಂದು ನಮಸ್ಕಾರ ಮಾಡ್ತಾ ನಿಮ್ದೊಂದು ಆಶೀರ್ವಾದನು ಇದೇ ರೀತಿ ಇದ್ರೆ ನಾನು ಸಹ ಭೇಟಿ ಕೊಡ್ತೀನಿ. ಜೊತೆಗೆ ಏನ್ ಸಹಕಾರ ಬೇಕು ನಿಮ್ಮ ಹಾವೇರಿ ಜಿಲ್ಲೆಗೆ ಅದು ಮೊನ್ನೆ ರೀಸೆಂಟ್ ಮಾಡಿ ತೋರಿಸಿದ್ವಿ. ಅದನ್ನ ನಮ್ಮ ಸಂಘಟನೆ ಕಡೆಯಿಂದ ಬೇರೆ ಇವತ್ತು ನಮ್ದು HBCW ಇದೆ, ಅಪ್ಲಿಕೇಶನ್ ಆಗಿದೆ. ಅದು ಕಾಂಗ್ರೆಸ್ ಅಂಗ ಸಂಸ್ಥೆ ಆಗಿದೆ, ಅಲ್ಲಿ ಅಪ್ಲಿಕೇಶನ್ ಆಗಿದ್ದೀವಿ. ಸರ್ಕಾರ ಇವತ್ತು ನಮ್ಮ ಜೊತೆ ಇವತ್ತು ನಮ್ಮ ಕಾಮದ ಸಚಿವರು ಆಗ್ಬೋದು, ಇವತ್ತು ಸಿಎಂ ಮೇಡಮ್ ಆಗ್ಬೋದು, ಕಮಿಷನರ್ ಇವತ್ತು ನವ ಕರ್ನಾಟಕ ಅಂತ ಇವತ್ತು ಇಡೀ ಜಿಲ್ಲೆಗಳಲ್ಲಿ ಏನು ಸಂಘಟನೆಗಳು ಇವತ್ತು 6,000 ಸಂಘಟನೆಗಳಿದ್ದಾವೆ. ಆ ಸಂಘಟನೆಯಲ್ಲಿ ನಮ್ಮದೇ ಆದ ಇವತ್ತು ಅಲ್ಲಿ ಒಂದು ಹೆಸರು ಉಳ್ಕೊಂಡಿದೆ. ನಾನು ಒಬ್ಬನಿಂದ ಆಗ್ಬೋದು ಅಲ್ಲ, ಖಂಡಿತ ಅಲ್ಲ. ನೀವು ಮಾಡ್ತಕ್ಕಂಥ ನಿಮ್ಮ ಶ್ರಮಗಳು, ನಿಮ್ಮ ಹೆಸರುಗಳು
ಪ್ರತಿಯೊಂದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಲೇಬರ್ ಆಫೀಸರ್ಗಳಾಗ್ಬೋದು, ಅವರು ಬಂದಾಗ ಅವ್ರು ಮೀಟಿಂಗ್ ಮಾಡಿದಾಗ ನಮ್ಮನ್ನ ಈಗ ಆನ್ಲೈನ್ ವರದಿಗೆ ಬರ್ತದೆ ನವ ಕರ್ನಾಟಕ ಅಂತ ನಮ್ಮ ರಾಜ್ಯ ವ್ಯಾಪ್ತಿ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ ಸಮೇತ ಗೊತ್ತು ನವ ಕರ್ನಾಟಕಕ್ಕೆ ಗೊತ್ತಾಗಿದೆ. ಯಾಕೆ ಗೊತ್ತಾಗಿದೆ? ಇವತ್ತು 20 ರಾಜ್ಯದಲ್ಲೇ ಒಂದು 20 ರಾಜ್ಯ ಸಂಘಟನೆ ಗೊತ್ತಾಗಿದೆ. ಹಾಗಾಗಿ ಇದೇ ರೀತಿ ನೀವು ಯೋಚಿಸಿದ್ರು ನಿಮ್ಮ ಯಾರೋ ರಿಲೇಷನ್ ಇರ್ತದೆ ಬೇರೆ ಜಿಲ್ಲೆ, ಯಾವ ಜಿಲ್ಲೆಯಲ್ಲಿ ಆಗಿಲ್ಲೋ ಅವ್ರು ಮಾಡ್ತಕ್ಕಂಥ ಇರ್ತಕ್ಕಂಥ ಸಂಘಟನೆ ಬರೋದನ್ನ ಅವ್ರ ಸಂಘಟನೆ ಸೇರಿಸಿ, ಬರೀ ನೀವೇ ಸಂಘಟನೆ ಮಾಡೋದಂತಲ್ಲ, ಜೊತೆಗೆ 4 ಜನ ಸೇರಿಸಿ 4 ಜನ ಮಾಹಿತಿಯನ್ನು ಕೊಡ್ರಿ. ಸಂಘಟನೆ ಬಗ್ಗೆ ಏನಿದೆ, ಸಂಘಟನೆ ಅಂದ್ರೆ ಏನು, ಸಂಘಟನೆ ಯಾವ ಥರ ಮಾಡೋದಾಗ್ಬೋದು, ರಿನ್ಯೂವಲ್ ಮಾಡೋದಾಗ್ಬೋದು. ಹಾವೇರಿ ಜಿಲ್ಲೆಯಲ್ಲಿ ಆಲ್ರೆಡಿ ಈಗ ಕಾಲ್ ಸ್ಟಾಪ್ ಆಗಿತ್ತು. ನಾನು ಏನಾಯ್ತು, ನಿಮ್ಮ ಹಾವೇರಿ ಜಿಲ್ಲೆಯಲ್ಲಿ ಲೇಬರ್ ಆಫೀಸರ್ಗಳನ್ನೇ ಕಾರ್ಡ್ಗಳನ್ನ ಹೊರಗಡೆ ತೆಗಿಲಾಗಿ ಲಾಕ್ ಮಾಡ್ಕೊಂಡಿದ್ರು. ಅದೇ ಆಫೀಸಿಗೆ ಹೋದ್ರೆ 200 ರೂಪಾಯಿ 300 ರೂಪಾಯಿ ದುಡ್ಡು ಕೊಟ್ಟು ಇವತ್ತು ಕಾರ್ಡ್ ಕೊಡ್ತಾ ಇದ್ರು. ಅದನ್ನ ಮೊನ್ನೆ ನಿಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ನಾಗಪ್ಪ ಸರ್ ಒಂದು ಈ ಥರ ಹಿಂಗೆ ಆಗಿದೆ ಅಂದಾಗ ನಾನು ಕಮಿಷನರ್ನು ಮತ್ತು CO ಮೇಡಮ್ ಅಂತ ಡೈರೆಕ್ಟ್ ಮೀಟ್ ಮಾಡಿ ಈ ಥರ ಆದಾಗ ಅಂದರೆ ನಮ್ಮಿಂದ ಡೈರೆಕ್ಟಾಗಿ ಕಾಲ್ ಮಾಡಿ ಯಾರಿಗೆ ಎಲ್ಲೋ ಅವ್ರಿಗೆ, ಯಾಕಪ್ಪ ಇದು ದುಡ್ಡು ಹಾಕ್ತಾ ಇದ್ರಂತೆ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಆಗ ಅವಲೇ ಬೈದು ಟೆಕ್ನಿಕಲ್ ಅವ್ರನ್ನ ಕರೆಸಿ 4 ಗಂಟೆಯಲ್ಲಿ ಅದನ್ನ ತಪ್ಪಿಸೋಂಥ ಕೆಲಸನ ಇವತ್ತು ಮಾಡಿಕೊಡ್ತಾರೆ. ಇದು ಕಾರಣ ಇವತ್ತು ಯಾರು ಯಾವ ಸಂಘಟನೆ ಮಾಡೋದು ಗೊತ್ತಿಲ್ಲ, ಅದು ನಾವು ಮಾಡಿದ್ದೀವಿ. ಅದು ಕಾರಣ ನಮ್ಮ ನಾಗಪ್ಪ ಸರ್ ನಮ್ಮ ಕೆಲಸವನ್ನು ಮಾಡಿದ್ದಾರೆ. ಇದನ್ನ ನೀವು ಬೇರೆ ಸಂಘಟನೆಗಳು ಹೇಳ್ತಿರಲ್ಲ, ಆನ್ ಮಾಡ್ತೀವಿ ನಾವು ಹಿಂಗೆ ಮಾಡ್ತಿದ್ದೀವಿ, ಇದು ಹಿಂದಿನ ಹೇಳದಂತ ಕೆಲಸ ಮಾಡಬೇಕು. ಇದೇ ರೀತಿ ಮುಂದೆ ನಿಮ್ಮ ಗ್ರಾಮ ಘಟಕ ಹಾಕೋದು, ತಾಲೂಕಲ್ಲಿ ಏನೇ ಒಂದು ಕಾರ್ಮಿಕ ಸಭೆಸಬಹುದು 3 ವರ್ಷ ಆಗಿದೆ. ಒಂದು ಕಾರ್ಡು ಟೈಮ್ ಹಾಕಿ ಮ್ಯಾರೇಜ್ ಟೈಮು ಅವ್ರ ಪಕ್ಕ ಕಾರ್ಮಿಕಿದ್ದಾರೆ 3 ವರ್ಷ ಆದಾಗಿದೆ ಹಾಕಿ ಸರ್ ಕಾರ್ಡ್ ರಿಜೆಕ್ಟ್ ಮಾಡಿದ್ದಾರೆ. ಅದರ ಸಮೇತ ಚರ್ಚೆ ಮಾಡಿವು, ಮೇಡಮ್ ಈ ಥರ ಹಿಂಗೆ ಇದು ಅಧಿಕಾರ ಮಾಡಿ ತಪ್ಪ ಹಿಂಗೆ ಆಗಿದೆ. ಅವ್ರು ನೋಡಿದ್ರು ಕಮಿಷನ್ ಸಮೇತ ನೋಡಿದ್ರೆ CO ಮೇಡಮ್ ಇದ್ದಾರೆ, ALC ಚೆಕ್ ಮಾಡಿ ನೋಡಿ ಆಯ್ತಪ್ಪ ಇದು ನಾವು ಸರ್ ಮಾಡ್ಕೊಡ್ತೀವಿ, ಅವ್ರಿಗೆ ಸೌಲಭ್ಯ ಸಿಕ್ಕಿಲ್ಲ ಅದು ಅಪ್ಲೈ ಮಾಡಿದ್ದೀವಿ ಮನೆ ಅದನ್ನು ಹೇಳಿ ಅಪ್ಲೈ ಮಾಡಿ ವ್ಯವಸ್ಥೆ ಮಾಡ್ಕೊಡ್ತಾರೆ. ಈ ಥರದಲ್ಲಿ ಯಾವುದೇ ಇದ್ರೆ ದಯವಿಟ್ಟು ತಗೊಂಬನ್ನಿ. ನಿಮ್ಮ ಜಿಲ್ಲಾಧ್ಯಕ್ಷ ತಗೊಂಡು ನೀವು ನಿಮ್ಮ ತಾಲೂಕು ಈಗ ಗ್ರಾಮ ಕಟ್ಟು ತಾಲೂಕು ತಗೊಂಬನ್ನಿ, ತಾಲೂಕು ಅವರು ಜಿಲ್ಲೆ ಆಗಬೇಕು ಜಿಲ್ಲಾಧ್ಯಕ್ಷ ಇರ್ತಾರೆ ಅವ್ರು ಗಮನ ತಗೊಂಬನ್ನಿ. ಇಲ್ಲ ಆಗಲಿಲ್ವೋ ಅದನ್ನ ಏನು ಬೆಂಗಳೂರು ಕೆಲಸ ಮಾಡಿ ಅದನ್ನ ಏನು ಆಗಬೇಕೋ ಯಾವ ಥರ ಆಗಬೇಕು ಅನ್ನೋದ ಮಾಡಿಸ್ಕೊಳ್ಳೋದ ಜವಾಬ್ದಾರಿ ಅದು ನಮ್ದಾಗಿದೆ. ನಾವು ಅದಕ್ಕಾಗಿ ಜೊತೆಗೆ ಇವತ್ತು ಸಮಯ ಸರ್ಕಾರ ಇವತ್ತು ಆಗಲೇ ಹೇಳಿದ್ದೀನಿ, ಇವತ್ತು ನಮ್ಗೆ ಸಪೋರ್ಟ್ ಆಗಿದ್ದೀನಿ. ಅದನ್ನು ನಾವು ಬಳಸ್ಕೋಬೇಕು ಅಂತಂದ್ರೆ ಯಾವ ಟೈಮಲ್ಲಿ ಯಾವಾಗ ಹಬ್ಬ ಬರಲ್ಲ, ಯುಗಾದಿ ಹಬ್ಬ ಆಗಲಿ, ರಂಜಾನ್ ಯಾವಾಗ ಬರುತ್ತಾ ಯಾವತ್ತೂ ಬರಲ್ಲ. ಹಾಗೆ ಏನಾಗಿ ನಮ್ಮ ಸರ್ಕಾರ ಬಂದಿದೆ, ಇನ್ನು 4 ವರ್ಷ ಇದೆ. ಇದರಲ್ಲಿ ಏನು ಆಗ್ಬೇಕಂತ ಕೆಲಸಗಳನ್ನ ನಮ್ಮ ಸಂಘಟನೆಗೂ ಮಾಡ್ಕೊಳ್ಳೋಣ, ನಿಮಗೂ ಮಾಡ್ಕೊಳ್ಳಿ, ಕಾರ್ಮಿಕರಿಗೂ ತೋರಿಸುವಂಥ ಕೆಲಸ ಕೂಡ ನಮ್ಮ ಸಂಘಟನೆ ಮಾಡಬೇಕಾಗಿದೆ ನಮ್ಮಲ್ಲಿ ಕೇಳ್ಕೊಂತಾರೆ. ಏನು ಇವತ್ತು ನಿಮಗೆ ಇವತ್ತು ಆದೇಶ ಪತ್ರ ಕೊಟ್ಟಿರ್ಬೋದು, ID ಕಾರ್ಡ್ ಕೊಟ್ಟಿರ್ಬೋದು, ದಯವಿಟ್ಟು ದುರ್ಬಳಕೆ ಮಾಡ್ಕೊಂಡು ಹೋಗಬೇಡಿ, ಮನೇಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕಂತ ಏನು ಅತಿಷ್ಟು ಒಂದು ನಿಮಗೆ 1000 ಲೇಬರ್ ಕಾರ್ಡ್ ಮಾಡೋಕ್ಕಾಗಲ್ವಾ, 500 ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ತಿಂಗಳಿಗೆ 10 ಲೇಬರ್ ಕಾರ್ಡ್ ಮಾಡ್ಕೊಡಿ, 10 ರಿನ್ಯೂವಲ್ ಮಾಡ್ಕೊಡಿ, ಒಂದು ಕ್ಲೈಮ್ ಕೊಡಿಸಿ ಸಾಕು. ಅವ ಅನ್ನಪಟ್ಟು ನಿಮ್ಗೆ ನೆನೆಸ್ಕೊಂತಾರೆ, ಸಂಘಟನೆ ಒಂದು ಹೆಸರು ಬರುತ್ತೆ, ನಿಮ್ಗೂ ಒಂದು ಹೆಸರು ಬರುತ್ತೆ, ಇಂತ ಮಾಡ್ಕೊಟ್ರಪ್ಪ ಅಂತ ಹೇಳ್ತಾರೆ. ನಮ್ಮ ಉದ್ದೇಶ ಏನು, ಸಂಘಟನೆ ಯಾಕೆ ಮಾಡ್ತಾ ಇದೀವಿ, ಇವತ್ತು ನೀವು ಇದೆಲ್ಲ ಕೆಲಸ ಕಾರ್ಯಕ್ರಮದಲ್ಲಿ ಕೂತಿದ್ರಿ, ನಾನು ಒಂದು ಕೆಲಸ ಕಾರ್ಯಕ್ರಮದಲ್ಲಿ ಕೂತೀವಿ. ನಮ್ಮ ಉದ್ದೇಶ ಏನು, ಸಂಘಟನೆದು ನಾವು ಕಾರ್ಮಿಕರಿಗೋಸ್ಕರನೇ ಮಾಡ್ತಕ್ಕಂಥ ಸಂಘಟನೆ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ತನು ಮನ ಧನ ಇವತ್ತು ಎಲ್ಲದನ್ನ ಇವತ್ತು ಸೇವೆ ಮಾಡ್ತಾ ಇವತ್ತು ಕಾರ್ಮಿಕ ಸೇವೆ ಮಾಡಕ್ಕೆ ಅಂತ ಬಂದಿದ್ದೀವಿ. ಈ ಸೇವೆ ಇದೆಯಲ್ಲ ಖಂಡಿತ ಇದು ತುಂಬಾ ಒಂದು ಭಾಗ್ಯದ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ಇದು ನಮ್ಮ ಕಾರ್ಮಿಕರು ನಿಮ್ಗೆ ಗೊತ್ತಿರುತ್ತೆ, ಅತಿ ಬಡವರು ಅಂದ್ರೆ ಶ್ರಮಿಕ ವರ್ಗ ಅಂತಂದ್ರೆ ನಮ್ಮ ಕಾರ್ಮಿಕರು, ಅವರಿಗೆ ಸೌಲಭ್ಯಗಳಿಲ್ಲ, ಮಾಹಿತಿಗಳಿಲ್ಲ, ಅತಿ ಇವತ್ತು ಲೀಸ್ಟ್ ಆಗಿರುವಂತಂದ್ರೆ ನಮ್ಮ ಕಾರ್ಮಿಕ ವರ್ಗ. ಹಾಗಾಗಿ ನಾವು ಸಹಾಯ ಮಾಡೋದಕ್ಕೆ ದೇವ್ರು ಭಗವಂತ ಎಲ್ಲ ಅಲ್ಲಾಗ್ಬೋದು, ನಮ್ಮ ನಮ್ಮ ಶ್ರೀರಾಮ್ ಯಾರಾಗ್ಬೋದು, ನಮ್ಮ ಮಕ್ಕಳಿಗಾಗಲಿ ನಮ್ಗೆ ಯಾರೋ ಒಂದು ಬೇರೆ ರೀತಿಯಲ್ಲಿ ನಮ್ಗೊಂದು ಅನುಕೂಲ ಮಾಡ್ಕೊಡ್ತಾರೆ ದೇವರು. ಹಾಗಾಗಿ ದಯವಿಟ್ಟು ನಮ್ಮ ಸಂಘಟನೆಗಾಗಿ ದಯವಿಟ್ಟು ಶ್ರಮಿಸಿ. ID ಕಾರ್ಡ್ ಯಾರು ದುರುಪಯೋಗ ಮಾಡ್ಕೊಂಡು ಹೋಗಬೇಡಿ, ಲೆಟರ್ ದುರುಪಯೋಗ ಮಾಡ್ಕೊಂಡು ಹೋಗಬೇಡಿ. ನಿಮ್ಮ ಕೈಲಾದಷ್ಟು ಮಾಡಿ. ನೀವು ಯಾವ ಸಂಘಟನೆ ಮಾಡಿದ್ರೆ ನನಗೆ ಹೇಳಲ್ಲ, ಗೊತ್ತಾನೆ ನೀವು ಯಾವ ಫ್ರೀ ಇರ್ತೀರೋ, ನೀವು ಫ್ರೀ ಇದ್ದಾಗ 1 ಅವರ್ ಒಂದು ಅರ್ಧ ಗಂಟೆ ಎಲ್ಲಕ್ಕೂ ಅಂಗಡಿಯಿಂದ ಕೂತಿರ್ತೀರಿ, ಇಲ್ಲ ಒಂದು ಬಸ್ಸಲ್ಲಿ ಹೋಗಿ ಮಾಡ್ಬೇಕಾರೆ ಯಾರೋ ಈಗ ಒಬ್ಬ ಪೇಂಟ್ರ್ ಬರ್ತಾನೆ, ಯಾರೋ ಎಲೆಕ್ಟ್ರಿಷಿಯನ್ ಬರ್ತಾರೆ, ಗೊತ್ತಾಗುತ್ತೆ ಕಾರ್ಯ ಕೆಲಸ ಮಾಡೋಣ. ಏನಪ್ಪ ಕಳೆದು ನೀವೇ ಕಳೆದು ಬಸ್ಸಲ್ಲಿ ಸಿಗ್ತಾರೆ, ಸಿಟಿ ಹೋಗಿ ಬಿಡ್ತಾ ಇರ್ತೀರಾ, ಏ ಕೆಲಸ ಮಾಡ್ತೀಯಪ್ಪ, ಈ ಥರ ಮಾಡ್ತೀವಿ, ಲೇಬರ್ ಕಡಿದೇನಪ್ಪ, ಹೌದು ಕಟ್ಟ ರಿನ್ಯೂವಲ್ ಮಾಡ್ಕೊಳ್ತಾ ಇದೆಯಾ, ಕಟ್ಟಕ್ಕೆ ರಿನ್ಯೂವಲ್ ಮಾಡ್ಕ, ಬೈಕ್ ಇನ್ಸೂರೆನ್ಸ್ ಹೇಗೋ ಅದೇ ರೀತಿ ರಿನ್ಯೂವಲ್ ಮಾಡ್ಕೋಬೇಕು ಅಂತ ಮಾಹಿತಿ ಕೊಟ್ಟು, ಜೊತೆಗೆ ಏನು ಇವತ್ತು ನೀವು ಅಪ್ಲೈ ಮಾಡ್ಕೊಳ್ತಲ್ಲ, ನಿಮ್ಮ ಊರಲ್ಲಿ ಯಾರಾದ್ರು ಅಕಸ್ಮಾತ್ ಈಗ ಸ್ಕಾಲರ್ಶಿಪ್ ಬಂದಿಲ್ಲ ಅಂದರೆ, ಲೇಬರ್ ಕಾರ್ಡ್ ಮಾಡ್ಕೊಂಡಿಲ್ಲ ಅಂದರೆ, ರಿನ್ಯೂವಲ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೆ ಅಮೌಂಟ್ ತಗೊಳಪ್ಪ, ಇದೆಲ್ಲ ಮಾಡ್ಕೊಳ್ಳಿ, ಎಲ್ಲ ವಿಸಿಟಿಂಗ್ ಮಾಡ್ಕೊಳ್ಳಿ. ಇವತ್ತು ಏನು ನಿಮ್ಮ ಪೋಸ್ಟಿಂಗ್ ಇದಾವೋ ಎಲ್ಲರೂ ವಿಸಿಟಿಂಗ್ ಮಾಡ್ಕೊಳ್ಳಿ, ಹೋಗಿ ಬಿಟ್ಕೊಳ್ಳಿ, ಕೊಡ್ತಾನೆ ಕೊಡಿ ಅವ್ರಿಗೆ, ನೋಡಪ್ಪ ಈ ಥರ ಹಿಂಗಿದೆ ನಮ್ಮ ಕಾಂಟ್ಯಾಕ್ಟ್ ಮಾಡಪ್ಪ, ತಗೊಂಡಿಂದ ಕೊಡಿ. ನೀವು ಬಾಯಿಗೆ ಹೇಳಿದ್ರೆ ಒಂದು ಚೀಟಿ ಬರ್ಕೊಡ್ತೀರಾ, ಮತ್ತು ಅವಳಿಗೆ ಇಲ್ಲೇ ಸಿಗ್ತೀವಿ, ಓದ್ತಾನೆ. ಆದ ಒಂದು ಏನು ಹಿಂದೆ ಆದ ಒಂದು ಏನೋ ಒಂದು ಐಡೆಂಟಿ ಕಾರ್ಡ್ ಮಾಡ್ಕೊಂಡ್ರೆ ಅವ್ರಿಗೆ ಎಡಿಟೆಡ್ ಇರ್ತೀರಿ, ನಿಮ್ಮದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಂಡು ಕೊಟ್ಟರೆ, ಈಗ ನಾವು ನಿಮ್ಮ ಗ್ರಾಮ ಘಟಕ ಅಂತಂದು ಏನೋ ಹೆಂಗಪ್ಪ ಅನ್ನಂಗಿಲ್ಲ, ತಾಲೂಕು ಘಟಕ ಅಂತ ಹೆಂಗಪ್ಪ ಅನ್ನಂಗಿಲ್ಲ, ಜಿಲ್ಲಾ ಘಟಕ ಎಲ್ಲರೂ ಒಂದೇ. ಸಂಘಟನೆ ಬಂದಂದ್ರೆ ನಾನು ರಾಜ್ಯ ನನಗೆ 2 ಕೋಡಿ ಇಲ್ಲ, ಜಿಲ್ಲಾಧ್ಯಕ್ಷರಿಗೆ ಅವ್ರಿಗೆ 3 ಕೋಡಿ ಇಲ್ಲ, ತಾಲೂಕರಿಗೆ ಏನಿಲ್ಲ.
ಸಂಘಟನೆ ಬಂದಿದ್ರೆ ಒಂದು ಮೆಂಬರ್ಶಿಪ್ ಆಗಿ ಒಂದು ಐಡಿ ಕಾರ್ಡು ಒಂದು ಎಲೆಕ್ಟ್ ಆಗಿಲ್ಲ ಅಂತಂದರೆ ಎಲ್ಲರೂ ಒಂದು ನಾವೊಂದು ಮನೆ ಇದ್ದಂಗೆ ನಾವು ಇದರಲ್ಲಿ ಯಾವ ಜಾತಿ ಭೇದ ಯಾವುದನ್ನು ಸಮೇತ ದೊಡ್ಡ ಸಂಘಟನೆ ಬಂದರೆ ಹೋದನ ಏನು ಇವತ್ತು ನಾವು ಒಕ್ಕಟ್ಟೆ ಮಾಡ್ತೀವೋ ಆ ಒಕ್ಕಟ್ಟಿನ ಇವತ್ತು ಸಂಘಟನೆಗಾಗಿ ಇರೋದೇ ಯೂನಿಯನ್ ಸಂಘಟನೆ ಏನೇನೋ ನಾವೆಲ್ಲ ಒಬ್ಬರೇ ಸೇರ್ತಕ್ಕಂಥದ್ದು ಇವತ್ತೆಲ್ಲ ಸೇರ್ತೀವಿ ಇವತ್ತು ಇದು ಒಕ್ಕಟ್ಟಿದೆ ಇವತ್ತು ಹೌದು ನಾನು ಬಂದೆ ಅಂತೀನಿ ನಾನು ಸ್ಪೆಷಲ್ ಆಗಿ ಏನು ಇಲ್ವಲ್ಲ ಏನು ಇವತ್ತು ರಾಜ್ಯ ಬಂದಿದ್ದಾರೆ ಏನೋ ನಾನು ಹತ್ರ ಮಾಹಿತಿ ತಿಳ್ಕೊಳ್ಳೋಕೆ ಅಂತ ನೀವು ಬಂದಿದ್ದೀರಾ ನನ್ನ ಮಾಹಿತಿ ತಿಳಿಸ್ತಾ ಇದ್ದೀನಿ ನಾನು ನಿಮಗೆ ತಿಳಿಸ್ತೀನಿ ನಿಮ್ಮ ಕೆಲಸ ಏನೋ ನೀವು ಹಳ್ಳಿಗಾರ ಆಗ್ಬೋದು ಒಂದು ತಾಲೂಕು ಮಾಡ್ಕೋಬೋದು ಆ ವಿಷಯನ ನೀವು ಅರ್ಜೆಂಟ್ ತಿಳಿಸ್ಬೇಕಲ್ಲ ಅದು ತಿಳಿಸ್ತಕ್ಕಂಥ ಮಾರಾಗಲೇ ಸಂಘಟನೆ ಯಾವ ಸಂಘಟನೆ ಅಂತ ಹೆಸರು ಬರುತ್ತೆ ಈ ಕೆಲಸ ನೀವೆಲ್ಲ ಮಾಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಅತಿಯಾದ ಆಸೆ ಐತಿ ನಿಂತಿರೋದು ನಿಮ್ಮ ಹಾವೇರಿ ಜಿಲ್ಲೆಗೆ ಕಟ್ಟಿದ್ದಾರೆ ಯಾಕೆಂದ್ರೆ ಇವತ್ತು ತಿಳಿತಾರೆ ಇದೆ ಅದೇ ರೀತಿ ಇವತ್ತು ಎಲ್ಲ ಬೆಟ್ಟ ಹೋಗ್ತಾ ಇದೆ ಇನ್ನೂ ಈ ರೀತಿ ಎಲ್ಲ ತಾಲೂಕಲ್ಲಿ ಎಲ್ಲ ಗ್ರಾಮ ಘಟಕಗಳಾಗಲಿ ಇನ್ನೂ ನಮ್ಮದೇ ಒಂದು ಐಡಿ ಕಾರ್ಡು ನಮ್ಮದೇ ಒಂದು ಲೆಟ್ರು ನಮ್ಮದೇ ಒಂದು ಏನೋ ಒಂದು ಗ್ರಾಮ ಘಟಕದಲ್ಲಿ ಒಂದು ಬೋರ್ಡ್ಗಳು ಇದ್ರೆ ನಮ್ಗೊಂಥರ ಖುಷಿ ನಿಮ್ಗೊಂಥರ ಖುಷಿ ಆಗ್ತಿರುತ್ತೆ ಈಗ ನೀವು ಯಾರೋ ಒಂದು ಹೋಗ್ತಾ ಇರ್ತೀರಾ ಅದು ಕೊಂಡ್ರೆ ನಂದು ನಮ್ಮ ಸಂಘಟನೆ ಅಪ್ಪ ಅಂತೀರಿ ನೀವು ಗೊತ್ತಾನೆ ನಮ್ದು ಒಂದು ಹೇಳ್ತೀರಾ ಹೇಳಲ್ಲ ನಮ್ಮ ಸಂಘಟನೆ ಅಪ್ಪ ನಮ್ದು ಅಂತೀರ ನೀವು ಆ ಮನೋಭಾವನೆ ನೀವು ಬಂದು ಬರ್ಬೇಕು ನಮ್ದು ಅಂತ ಬಂದಾಗ ನಾವೆಲ್ಲರೂ ನಾವು ಎಲ್ಲ ಒಂದಾಗಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲ ಕೈಗೊಳಿಸೋದು ದಯವಿಟ್ಟು ಯಾವುದೇ ಆಗಲಿ ನಿಮ್ಮ ಒಂದು ಸ್ವಂತದ್ದಾಗಲಿ ರಾಜಕೀಯದಾಗಲಿ ದಯವಿಟ್ಟು ಇದಕ್ಕೆ ಹೆಚ್ಚಿಗೆ ತರಬೇಕು ರಾಜಕೀಯನೇ ಬೇರೆ ಸಂಘಟನೆ ಬಂದಾಗ ಸಂಘಟನೆ ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ ತಪ್ಪೇನಿಲ್ಲ ಬಟ್ ಹಂಗಂತ ಹೇಳಿರುತ್ತಲ್ಲ ನಾವಿವತ್ತು ನಾವು BJP ಸಪೋರ್ಟ್ ಇಲ್ಲ ಅದು ಖಂಡಿತ ಹೇಳ್ಬಿಡ್ತೀವಿ ಯಾಕೆಂತಂದರೆ ನಮ್ಮ ಸಂಘಟನೆ INBCW ಅದು ರಾಷ್ಟ್ರೀಯ ಸಂಘಟನೆ ಕಾಂಗ್ರೆಸ್ಗೆ ಅದು ಅಪ್ಲಿಕೇಶನ್ ಆಗಿದೆ ಅದರಲ್ಲಿ ಅಂಗಸಂಸ್ಥೆ ಹಾಗಾಗಿ ಇವತ್ತು ನಾವು ಕಾಂಗ್ರೆಸ್ಗೆ ಇವತ್ತು ಸಪೋರ್ಟ್ ಮಾಡಬೇಕಾಗಿದೆ ಹಾಗಾಗಿ ನಾವು ಸಪೋರ್ಟ್ ಮಾಡಲೇಬೇಕು ಕಾಂಗ್ರೆಸ್ಗೆ ಹಾಗಾಗಿ ನಾನು BJP ದಯವಿಟ್ಟು ಯಾರು ಮಾಡಿ ಅಂತ ನಾವು ಹೇಳಲ್ಲ ಕಾಂಗ್ರೆಸ್ಗೆ ಅಲ್ಲಿ ಏನು ಇವತ್ತು ನಮ್ಮ ಚಿಕ್ಕ ತಾಲೂಕು ಇವತ್ತು ಯಾರು ಇವತ್ತು ಬೈ ಎಲೆಕ್ಷನ್ ಇವತ್ತು ನಿಲ್ತಾ ಇದ್ದಾರೋ ದಯವಿಟ್ಟು ನೀವು ಪಕ್ಕದ ತಾಲೂಕು ಆಗ್ಬೋದು ಯಾರೇ ಆಗ್ಬೋದು ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಅಲ್ಲೇ ನಾವು ಕಾಂಗ್ರೆಸ್ ಬಂದಿದೆ ಅಂತಂದರೆ ನಾಳೆ ಸರಿ ನೀವು ಕೇಳ್ಬೋದು ನೋಡಪ್ಪ ಇದನ್ನು ಸಪೋರ್ಟ್ ಮಾಡಿದ್ದೀನಿ ನಾವು ಇವತ್ತು ನೀವು ಕಾಂಗ್ರೆಸ್ಸಲ್ಲಿ ಇವತ್ತು ನಮ್ಮ ಸಂಘಟನೆ ಇದೆ ಸಪೋರ್ಟ್ ಮಾಡಿದ್ದೀವಿ ನಮ್ಮ ಸಂಘಟನೆ ಮಾಡಪ್ಪ ಅಂತ ನಾವು ಅವ್ರನ್ನ ದಬಾಯಿಸಿ ಕೇಳ್ಬೋದು ಈಗ ನೀವಿಲ್ಲಿ ಮಾಡಾದ್ಮೇಲೆ ನಾನು ಹೇಳ್ತೀನಿ ನಾನು ಬೆಂಗಳೂರು ಹೇಳ್ತೀನಿ ಯಾರಿಗೆ ಆಗ್ಬೋದು ಇವತ್ತು CM ಗಾರ ಆಗ್ಬೋದು ಇವತ್ತು ಯಾವುದೋ ಒಂದು ನ್ಯೂಸ್ ಆಫೀಸ್ಗೆ ಹೋದರೆ ನಾನು ಹೇಳ್ತೀನಿ ನೋಡಿ ಸರ್ ಹಾವೇರಿ ಜಿಲ್ಲೆ ಸಿಂಗಾಪುರ ತಾಲೂಕಲ್ಲಿ ಇವತ್ತು ನಮ್ಮ ಸಂಘಟನೆಯವರು ಇವತ್ತು ಈ ಥರ ಕಾಂಗ್ರೆಸ್ ಮಾಡಿ ನಮ್ಗೆ ಇವತ್ತು ಮಾಡ್ತಾ ಇದ್ದಾರೆ ಅದು ನಾನು ಹೇಳ್ತೀನಿ ನೀವು ಇಲ್ಲಿ ಮಾಡೋದನ್ನ ಹಾಗಾಗಿ ನಿಮ್ಗೊಂದು ಹೆಸರು ಬರುತ್ತೆ ಅವ್ರ ಸಂಘಟನೆಗೆ ಒಂದು ಹೆಸರು ಬರುತ್ತೆ ಈಗಾಗಲೇ ನಾವು ಕರ್ನಾಟಕ ಅಂತಂದರೆ ಅದು ಏನಿಲ್ಲ ನಾಳೆ ನ್ಯೂಸ್ ಗಂಟೆ ಅದನ್ನು ಸಿಕ್ಕಾಗೋಗ್ಬಿಟ್ಟಿದೆ ಆ ಥರ ನೀವು ಮಾಡಿ ಸಪೋರ್ಟ್ ಮಾಡಿ ನಾನು ಬರ್ತೀನಿ ಖಂಡಿತ ಅವ್ರ ಕಡೆ ಅದೇ ಸರಿ ಎಲೆಕ್ಷನ್ ಸ್ಟಾರ್ಟ್ ಹೋದಾಗ ನಾನು ಕೊಡ್ತೀನಿ ನಿಮ್ಮ ಜೊತೆ ಇರ್ತೀನಿ ಹೋಗ್ತಾನೆ ಮುಂದೆ ಒಂದು ವಾರ ಜೊತೆಲಿ ಇರೋಣ ಏನು ನಮ್ಮ ಸಂಘಟನೆ ಕಡೆಯಿಂದ ಏನು ಬೆಳೆಯೋಷ್ಟು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡೋಣ ಕಾರ್ಮಿಕರು ಕನ್ವಿನ್ಸ್ ಮಾಡಿ ಹೇಳೋಣ ಈ ಥರ ಹಿಂಗಿದೆ ಮಾಡಪ್ಪ ಅಂತ ಹೇಳಿ ನಾವು ಸಪೋರ್ಟ್ ಮಾಡೋಣ ಹಾಗಾಗಿ ಎಲ್ಲರೂ ಸೇರಿ ಮುಂದಿನ ದಿವಸದಲ್ಲಿ ಇದು ಮಾಡೋದೇ ಕೆಲಸ ಮಾಡೋಣ ಹಾಗಾಗಿ ನೀವು ಇವತ್ತು ಅನಿವಾರ್ಯ ಕಾರಣಗಳಿಂದ ಆಗಿದೆ ದಯವಿಟ್ಟು ನಾನಂತೂ ಬೇಜಾರು ಮಾಡ್ಕೊಂಡಿಲ್ಲ ದಯವಿಟ್ಟು ನೀವು ಬೇಜಾರು ಮಾಡ್ಕೊಬೇಡಿ ಗೊತ್ತಾನೆ ಆದ್ರೆ ಇವತ್ತು ಭಾಳ ಚೆನ್ನಾಗಿ ಆಗ್ತಿತ್ತು ಅವತ್ತು ಹೇಳ್ಬೇಕು ಬಂದು ಇವತ್ತು ಆಗ್ತಿತ್ತು ಅಂದರೆ ಇವತ್ತು ಅಷ್ಟು ಚೆನ್ನಾಗಿ ಆಗ್ತಾ ಇತ್ತು ನಮ್ಮ ಮೈಸೂರಿಗೆ ಅಲ್ಲಿ ಬಂದಿದೆ ಅದು ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ ಅದು ಬೇಕಲ್ಲಿ ಕೆಲಸ ನಿವೇಶದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆದರೂ ನೀವು ಎಲ್ಲರೂ ಸೇರಿದ್ದೀವಿ ಅದೊಂದು ಖುಷಿ ವಿಚಾರ ಹಾಗಾಗಿ ಇವತ್ತು ಎಲ್ಲರೂ ಸಂಘಟನೆ ಕೈ ಜೋಡಿಸಿ ಅತಿ ಹೆಚ್ಚು ಇವತ್ತು ಲೇಬರ್ ಆಗಬೇಕು ಅಂತಂದರೆ ನಮ್ಮ ಸಂಘಟನೆಯಿಂದ ಮಾಡಿಸ್ಕೊಟ್ಟಾಗ ಪ್ರತಿಯೊಂದಕ್ಕೂ ಇವತ್ತು ಅದು ಡಿಪಾರ್ಟ್ಮೆಂಟ್ ಗೊತ್ತಾಗುತ್ತೆ ಅದೇ ಜೊತೆಗೆ ಆದಷ್ಟು ನಿಜವಾದ ಕಾರ್ಮಿಕರಿಗೆ ಗುರುತಿಸ್ತೀವಿ ಏನೊಂದು 90% ನಿಜವಾದ ಕಾರ್ಮಿಕರಿಗೆ ಗುರುತಿಸ್ತೀವಿ 10% ಬಡವರು ಅಂತವರಿಗೆ ಮಾಡಿಸ್ಕೊಡ್ತೀವಿ ನಾವು ಆಫೀಸಲ್ಲಿ ಹೇಳ್ಬೋದು ಬರೀ ಬೇಕಾದರೆ ನಮ್ಮ ಸಂಘಟನೆ ಒಂದು ಕೆಟ್ಟ ಹೆಸರು ಬರುತ್ತೆ ಜಿಲ್ಲಾಧ್ಯಕ್ಷರಿಗೆ ಕೆಟ್ಟ ಹೆಸರು ಬರುತ್ತೆ ನಿಮಗೂ ಒಂದು ಕೆಟ್ಟ ಹೆಸರು ಬರುತ್ತೆ ಹೌದಲ್ಲ ಹಾಗಾಗಿ ದಯವಿಟ್ಟು ಯಾರೋ ಸಂಘಟನೆಗೆ ಕೆಟ್ಟ ಕೆಲಸ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ ನಿಜವಾದ ಕಾರ್ಮಿಕ ಉಳಿಸಿ ಸೌಲಭ್ಯ ನಾವು ನಿಜವಾದ ಕಾರ್ಮಿಕ ಆದಾಗ ನಾವು ಟೇಬಲ್ ಮಾಡಿ ಕೇಳ್ಬೋದು ಅವ್ರನ್ನ ಯಾವ ಅಧಿಕಾರಿಗಳು ನಾವು ಕಾರ್ಮಿಕ ಇದನ್ನಪ್ಪ ಪೇಂಟ್ ಕೆಲಸ ಮಾಡ್ತೀವಿ ಯಾಕೆ ರಿಜೆಕ್ಟ್ ಮಾಡಿದ್ರೆ ಕಾಪಾಡ್ಕೊಬೇಕು ಕೇಳ್ಬೋದು ನಾವು ಅಧಿಕಾರ ನಮ್ಗೆ ಐತೆ ಯಾಕೆಂದರೆ ನಾವು ಸಂಘಟನೆ ನಮಗೆ ಈಗ ನಮಗೆ ಸ್ಯಾರಿ ಕೊಡ್ತಾರೆ ಇಲ್ಲಿ ಬಂದಿರೋದಕ್ಕೆ ಗಾಡಿಗೆ ಡೀಸೆಲ್ ಹಾಕ್ತಾರೆ ಹಾಕ್ಸಲ್ಲ ನೀವು ಇಲ್ಲಿ ಬಂದು ನಿಮ್ಮ ಪೆಟ್ರೋಲ್ ಹಾಕ್ತಾರಾ ಇಲ್ಲಿ ಯಾರು ಮುಖ ಕೊಡಿಸ್ತಾರ ನಿಮಗೆ ಸಂಬಳ ಕೊಡ್ತೈತೆ ಸರ್ಕಾರ ಕೊಡಲ್ಲ ಸರ್ಕಾರ ಮಾಡೋಂಥ ಕೆಲಸ ನೀವನ್ನ ಮಾಡ್ತಾ ಇದೀವಿ ಅದಕ್ಕೂ ಅದು ಕೊಡ್ತಾ ಇರೋದು ದುಡ್ಡನ್ನು ಕೊಡ್ತಾ ಇರೋದು ಏನು ಸಿಸ್ಟಮ್ ಕರೆಕ್ಟ್ ಮಾಡ್ತಿದ್ದೀವಿ ಅದು ದುಡ್ಡು ಕೊಡ್ತಾ ಇರೋದು ಸರ್ಕಾರ ಸಂಬಂಧ ಅದು ದುಡ್ಡು ಕೊಡ್ತಾ ಇಲ್ಲ ಅದು ಕಾರ್ಮಿಕ ದುಡ್ಡು ಅಂತ ಹೇಳಿ ಏನು ಸಿಸ್ಟಮ್ ಇವತ್ತು 1% ಕರೆಕ್ಟ್ ಮಾಡ್ತಾ ಇರೋ ಆ ದುಡ್ಡನ್ನ ಕೊಡೋದು ಹಾಗಾಗಿ ನಾವು ಅವ್ರನ್ನ ಕೊಟ್ಟು ಕೇಳ್ಬೋದು ಅಧಿಕಾರಿಗಳನ್ನ ನಿಮ್ಮ ಅಪ್ಪ ಮನೆ ಏನು ಕೊಡ್ತಾ ಇಲ್ಲಪ್ಪ ಸರ್ಕಾರದಿಂದ ಬಂದು ಏನೋ ನಮ್ಮ ಸಿಸ್ಟಮ್ದ ಬಂದಿದೆ ಅಂತ ಕೇಳ್ಬೋದು ಆ ಕೇಳಬೇಕು ಅಂದಾಗ ಫಸ್ಟ್ ನಾವು ಗಂಟೆಗೆ ಬೇಕಂದ್ರೆ ಏನು ಆ ನಿಜವಾದ ಕಾರ್ಮಿಕರಾಗಿರ್ಬೇಕು ಜೊತೆಗೆ ನಿಜವಾಗಿ ನಾವು ಅವ್ರನ್ನ ಹುಟ್ಟಿಸ್ಬೇಕು ಆದಾಗ ಬೇಕಾದ್ರೆ ನಾವು ಟೇಬಲ್ ಕೂತ್ತಿ ಕೇಳ್ಬೋದು ನಾಳೆ ಶನಿವಾರ ಏನೇ ಈಗ ಇಲ್ಲ ಆಗಲಿಲ್ಲ ಗಂಗಾಮುಖಿ ಬಂದನು ನೀವು ಅಕಸ್ಮಾತ್ ಏನೋ ಒಂದು ಕಾರ್ಮಿಕರಲ್ಲ ನಾನೇನೋ ಮಾತಾಡ್ಬಿಡ್ತೀನಿ ದಯವಿಟ್ಟು ಆ ಥರ ಆಗತ್ತೆ ಸರಿನಾ ನೀವೇನೋ ಒಂದೇನೋ ಒಂದು ಸಂಬಂಧಿಕ ಬಂತಲೋ ಏನೋ ಒಂದು ಫ್ರೆಂಡ್ಶಿಪ್ ಬಂತಲೋ ಏನೋ ಸಪೋರ್ಟ್ ಮಾಡ್ತಿದ್ದೆ ಏನೋ ಒಂದು ಆಶ್ವಾಸನೆ ಕೊಡ್ತೀನಿ ದಯವಿಟ್ಟು ಆ ಥರ ಆಶ್ವಾಸನೆ ಕೊಡೋಕೆ ಹೋಗ್ಬೇಡಿ ನಿಜವಾದ ಕಾರ್ಮಿಕರಿಗೆ ಕೊಡಿ ಅಡ್ಡ ಮಾಡ್ಕೊಡಿ ಚೂರು
ಇಲ್ಲ ಆಗಲಿಲ್ಲ ಅಂದ್ರೆ ರಿಜೆಕ್ಟ್ ಆಗ್ತಾ ತಿರ್ಗಿ ಹಾಕ್ಸೋಣ. ಅದು ಏನು ಬೇಕಾದಂತ ಮಾಡೋದ ಕೆಲಸಗಳನ್ನ ಮಾಡೋದ ಕೆಲಸ ಮಾಡೋಣ. ಈಗಾಗಲೇ ಏನು ಇವತ್ತು ನಮ್ಮ ಪುತ್ತೂರಲ್ಲಿ ಅದೇ ಆಫೀಸ್ ಆಗಿದೆ. ಹಾಗಾಗಿ ಇವತ್ತೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಟೀಮ್ ಸರ್ಗೆ. ಹಾಗಾಗಿ ಅವರು ಸಮೇತ ಸಂಘಟನೆಗೆ ಪಾಪ ಅವರು ಕೆಲಸಗಳು ಬಿಟ್ಟು ಪಾಪ ಅವರು ಓಡಾಡ್ತಾ ಇದ್ದಾರೆ. ಹಾಗಾಗಿ ಅವರೊಬ್ಬರೇ ಓಡಾಡೋದು ಸಾಧ್ಯ ಆಗಲ್ಲ. ಇವತ್ತೇ ನೀವೆಲ್ಲ ಸಪೋರ್ಟ್ ಮಾಡಲೇಬೇಕು. ಸಪೋರ್ಟ್ ಮಾಡ್ತಾ ಇಟ್ಕೊಂಡಿದ್ದೀನಿ. ಇವತ್ತೇ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಿರೋದಂತಂದ್ರೆ ಸುಮ್ಮನೆ ನಾನು ಹೇಳಿದ್ರೆ ಗೊತ್ತಲ್ಲ, ನೀವು ಅದಕ್ಕೆ ಏನು ಗೊತ್ತೀಗ ನಿಮ್ಮ ಕಡೆ ನನಗೆ ಬರ್ಬೇಕದು ಮಾಡ್ತಿರಲ್ವಾ? ನಿಜ ಮಾಡ್ತೀರಾ? ತುಂಬ ಧನ್ಯವಾದಗಳು. ನಾಗಪ್ಪ ಸರ್ ಇವತ್ತು ಜೊತೆಗಿರ್ತಾರೆ. ಗೊತ್ತಾನೆ ಜೊತೆ ನಾನು ಜೊತೆಗಿರ್ತೀನಿ. ನಾನೇ ಮಿಲಿಟರಿ ಇಟ್ಕೊಂಡಿದ್ದೀನಿ ಅದು ಅಂದ್ಕೊಳ್ಕೊಬೇಡಿ. ನಾನು ಅವರೇ ಇರ್ತೀನಿ ಅಂತೇಳಿ 4 ಅವ್ರಿಗೆ ಕೊಡ್ತೀವಿ. ಖಂಡಿತ ಬಂದು ನೀವು ಏನು ಬೇಕಾದ್ರೆ ಇದ್ರೂ ಬೇಕಾದ್ರೆ ಈ ಕೆಲಸ ಅಂತ ಮಾಡ್ಕೊಂಡ್ರೆ ಕೆಲಸ ಮಾಡೋಣ. ಹಾಗಾಗಿ ನೀವು ಅಷ್ಟೇ ಸಂಘಟನೆ ಬಗ್ಗೆ ಪ್ರೀತಿ ವಿಶ್ವಾಸ ಅಭಿಮಾನ ಇದೆ. ಸರಿನಾ? ಏನಾದರೂ ಡೌಟ್ ಇದ್ದರೆ ಗೊತ್ತಾನೆ ನಮ್ಮ ಅಜಿಮ್ ಸರ್ ಇದ್ದಾರೆ, ನಾಗಪ್ಪ ಇದ್ದಾರೆ, ಕ್ಲಿಯರ್ ಮಾಡ್ಕೊಳ್ಳಿ. ಆವಾಗ ಮತ್ತೆ ನೀವು ಅಲ್ಲ ನಾನಿದ್ದೀನಿ, ನೀವು ಕ್ಲಿಯರ್ ಮಾಡ್ಕೊಡ್ತೀನಿ. ಹಂಗೆ ನಮ್ಮ ಮೇಡಮ್ ಇದ್ದಾರೆ, ಬೆಂಗಳೂರು ಆಫೀಸು ಅಡ್ರೆಸ್ ತಗೊಳ್ಳಿ, ಫೋನ್ ನಂಬರ್ ಇದೆ. ಹಂಗೆ ಏನೋ ಡೌಟ್ ಇದೆ ಮತ್ತೆ ಇದು ಆಗಲ್ಲ ನಾನು ಅದನ್ನ ಮಕ್ಕಳ ಕ್ಲಿಯರ್ ಮಾಡ್ಕೊಡ್ತೀನಿ. ಬಟ್ ಯಾವಾಗಲೂ ನಿಮ್ಮ ಜೊತೆ ನಾನು ಇರ್ತೀನಿ ಅಂತೇಳಿ ಹೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.